ದೇವಸ್ಥಾನದ ಉತ್ಸವದ ವೇಳೆ ಆನೆ ಭಯಾನಕ ದಾಳಿ ಮಾಡಿದೆ. ಮದಬೇರಿದ ಆನೆ ದಾಳಿಯಿಂದ 17 ಜನರಿಗೆ ಗಾಯ ಆಗಿದೆ. ಈ ಘಟನೆ ಕೇರಳದ ಮಲ್ಲಪ್ಪುರಂನಲ್ಲಿ ನಡೆದಿದೆ. ಕೇರಳದ ಮಲ್ಲಪ್ಪುರಂನಲ್ಲಿ ನಡೆದಿರುವಂತಹ ಘಟನೆ ಇದು. ಸೊಂಡಿಲಿನಿಂದ ವ್ಯಕ್ತಿಯನ್ನ ಎತ್ತಿ ಬಿಸಾಡಿದೆ ಆ ಆನೆ. ಘಟನೆಯಲ್ಲಿ ಓರ್ವನ ಸ್ಥಿತಿ ಗಂಭೀರವಾಗಿದೆ. 5 ಆನೆಗಳ ಪೈಕಿ ಒಂದು ಆನೆ ಏಕಾಏಕಿ ದಾಳಿ ಮಾಡಿದೆ. ಈಗ ಸಹಜವಾಗಿ ಏನಾಗುತ್ತೆ, ನೀವು ಧರ್ಮಸ್ಥಳಕ್ಕೆ ಹೋದಾಗಲೋ ಅಥವಾ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದಾಗ ಆ ದೇವಸ್ಥಾನಕ್ಕೆ ಒಂದು ಆನೆಯನ್ನು ಸಾಕಿರ್ತಾರೆ. ಆನೆಗಳು ನಮ್ಮ ಪುರಾತನ ಕಾಲದಿಂದಲೂ ಕೂಡ ಪ್ರತಿ ಉತ್ಸವದಲ್ಲೂ, ಹಬ್ಬದಲ್ಲೂ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ಒಂದು ರೀತಿಯ ರಾಯಭಾರಿ ಅನ್ನುವ ರೀತಿಯಲ್ಲಿ ಆನೆ ಇದ್ದೇ ಇರುತ್ತೆ. ಮೈಸೂರು ದಸರಾದಲ್ಲೂ ಕೂಡ ಇದೇ ರೀತಿ ಆನೆಗಳನ್ನು ನಾವು ಬಳಕೆ ಮಾಡಿಕೊಳ್ತೀವಿ. ಅವುಗಳಿಗೆ ಟ್ರೈನಿಂಗ್ ಕೊಡಲಾಗಿರುತ್ತೆ. ಯಾವುದೇ ರೀತಿಯ ಅಪಾಯ ಸಂಭವಿಸದಂತೆ ಎಚ್ಚರಿಕೆಯನ್ನು ವಹಿಸಲಾಗಿರುತ್ತೆ. ಆದರೆ ಆನೆಗಳು ಅಷ್ಟೊಂದು ದೊಡ್ಡ ಜನರ ಸಂಖ್ಯೆ ಅದು ನೋಡಿ, ದೊಡ್ಡ ಜನರ ಸಂಖ್ಯೆ. ಒಂದು ಮೆರವಣಿಗೆ ಸಾಗ್ತಾ ಇರುತ್ತೆ ಮಲ್ಲಪ್ಪುರಂನಲ್ಲಿ. ಆನೆ ಆ ಜನರನ್ನು ನೋಡಿ ದಿಗಿಲುಗೊಳ್ತಾ ಅಥವಾ ಉದ್ರಿಕ್ತವಾಯ್ತಾ ಗೊತ್ತಿಲ್ಲ. ಅಲ್ಲಿನ ಅಷ್ಟೂ ಜನರ ಪೈಕಿ ಒಬ್ಬ ವ್ಯಕ್ತಿಯನ್ನು ಎಳೆದಾಡ್ಬಿಡುತ್ತೆ. ಸೊಂಡಿಲಿನಲ್ಲಿ ಸಿಲುಕಿಸಿ ಆ ವ್ಯಕ್ತಿಯನ್ನು ದೂರಕ್ಕೆ ಎಸೆದು ಬಿಡುತ್ತೆ. ಈ ಘಟನೆ ನಿಜಕ್ಕೂ ಕೂಡ ಯಾರೂ ಊಹಿಸಿರಲಿಲ್ಲ ಅಂತ ಅನಿಸುತ್ತೆ. ಅಷ್ಟು ಸಂಖ್ಯೆಯಲ್ಲಿ ಯಾರೂ ಕೂಡ ಊಹಿಸಿರಲಿಲ್ಲ ಅಂತ ಅನಿಸುತ್ತೆ. ಇದ್ದಕ್ಕಿದ್ದ ಹಾಗೆ ಆನೆಯ ಬದಲಾವಣೆಗಳು, ವರ್ತನೆಯಲ್ಲಿ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ. ಮಾವುತ ಮೇಲೆ ಕೂತಿದ್ದಾನೆ, ಬಟ್ ಅಂಕುಶ ಹಾಕೋದ್ರಲ್ಲಿ ಅದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದರೆ ಆನೆ ಅಂಕುಶಕ್ಕೆ, ಕಡಿವಾಣಕ್ಕೆ ಬರುವಂಥ ಯಾವುದೇ ಕಂಡೀಷನಲ್ಲಿ ಆನೆ ಇರಲಿಲ್ಲ. ಈ ಘಟನೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಎಳೆದು ಸೊಂಡಿಲಿನಲ್ಲಿ ಸಿಲುಕಿಸಿಕೊಂಡು ದೂರಕ್ಕೆ ಬಿಸಾಡಿದೆ. ಈ ಸಂದರ್ಭದಲ್ಲಿ ಅವನಿಗೆ ಗಾಯಗಳಾಗಿದ್ದಾವೆ. ಆತನ ಪರಿಸ್ಥಿತಿ ಗಂಭೀರ ಇದೆ ಅಂತ ಹೇಳಾಗ್ತಾ ಇದೆ. ನೋಡಿ, ಆನೆಯ ಕೈಗೆ ಸಿಕ್ಕಂಥ ವ್ಯಕ್ತಿಯ, ಆನೆಯ ಸೊಂಡಿಲಿಗೆ ಸಿಕ್ಕಂಥ ವ್ಯಕ್ತಿಯ ಕತೆ ಹೇಗಿದೆ ಅಂತ ನೀವೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಈ ಘಟನಾವಳಿಯಲ್ಲಿ ಅನೇಕ ಜನ ನೆರೆದಿದ್ದರು. ಭಾರೀ ಜನಸ್ತೋಮ ಇತ್ತು, ಬಹುದೊಡ್ಡ ಸಂಖ್ಯೆಯಲ್ಲಿ ಜನ ಇತ್ತು. ಆ ಸಂದರ್ಭದಲ್ಲಿ ಆನೆಯ ಈ ವರ್ತನೆಗೆ ಅಕ್ಕಪಕ್ಕದ ಜನರಲ್ಲೂ ಕೂಡ ಭಯಭೀತಿಯಿಂದ ಓಡ್ಲಿಕ್ಕೆ ಶುರು ಮಾಡಿದ್ರು. ಆ ವೇಳೆ ಅನೇಕರು ಗಾಯಗೊಂಡಿದ್ದಾರೆ. ಒಂದು 17 ಜನ ಗಾಯಗೊಂಡಿದ್ದಾರಂತೆ. 5 ಆನೆಗಳ ಪೈಕಿ ಒಂದು ಆನೆ ಮಾತ್ರ ಹೀಗೆ ಏಕಾಏಕಿಯಾಗಿ ದಾಳಿ ಮಾಡಿದೆ.